ಯಾರಿಂದ ಬೇಕಾದ್ರೂ ಕಣ್ ತಪ್ಪಿಸ್ಕೋಬೋದಪ್ಪ, ಆದ್ರೆ ಈ ಆದಿ ಕಣ್ ತಪ್ಪಿಸೋದು ತುಂಬಾ ಕಷ್ಟ. ಪೂರ್ಣಿ, ನೀನ್ ಇಂಥವನ್ ಜೊತೆ ಹೇಗೆ ಸಂಸಾರ ಮಾಡ್ತಿದ್ಯಾ? ನಿಜವಾಗ್ಲೂ ನೀನ್ ಗ್ರೇಟ್ ಬಿಡು. ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರಹ. The number you are trying to call is currently not reachable. ಅದು ಫೋನ್ನ ಯಾವುದಾದ್ರೂ ಲಾರಿ ಕೆಳಗಡೆ ಇಟ್ಬಿಡ್ಬೇಕು. ಯಾವಾಗ ನೋಡಿದ್ರು ನಾಟ್ ರೀಚಬಲ್ ಬಂದು ಸಾಯತ್ತೆ. ಕಾವೇರಿ ಸೇಫ್ ಆಗಿದ್ದಾಳೆ ತಾನೆ? ಫೋನ್ ಮಾಡಿದ್ರೆ ನಾಟ್ ರೀಚೇಬಲ್ ಅಂತ ಬರ್ತಿದೆ. ಈ ಪ್ರೀತು ಬೇಗ ಬರ್ತೀನಿ ಬ್ರೋ ಅಂತ ಹೋದವನು ಇನ್ನೂ ಬಂದಿಲ್ಲ. ಭಟ್ರು ನೋಡಿದ್ರೆ ಸೂಪ್ ಕೊಡ್ತೀನಿ ಅಂತ ಹೇಳಿ ಜೀವ ಬಾಯ್ಗೆ ಬರೋಂಗ್ ಮಾಡಿದ್ರು. ಏನೋ ಒಂದು ಹೇಳಿ ನೆಪ ಹೇಳಿ ತಪ್ಪಿಸ್ಕೊಂಡಂಗಾಯ್ತು. ಈಗ ಅಪ್ಪನೋ ಅಕ್ಕನೋ ಬಂದು ಕೇಳಿದ್ರೆ ಏನು ಹೇಳೋದು? ಓ, ಎಲ್ಲ ಹಾಳಾಗೋದ? ಈ ಪ್ರೀತು ಮಾಡಿರೋ ಕೆಲಸಕ್ಕೆ ಬೆಚ್ಚಿಗೆ ಮಲ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಪ್ರೀತು ಎಲ್ಲೋ ಇದೆಯಾ? ಹಾ, ಕಾಲ್ ಮಾಡಿ ನೋಡೋಣ. The number you are trying to call is currently not reachable. ಫೋನ್ ನಾಟ್ ರೀಚಬಲ್ ಬರ್ತಿದೆ. ಲವ್ ರೀಚ್ ಆಗಿಲ್ಲ ಅಂತ ಫೋನ್ನ ನಾಟ್ ರೀಚಬಲ್ ಮಾಡ್ಕೊಂಡ್ಬಿಟ್ಟಿದಾನ. ಹಾ, ಕಾವೇರಿ ಕಾಲ್ ಮಾಡೋಣ. ಇವಳು ಫೋನ್ ನಾಟ್ ರೀಚಬಲ್ ಬರ್ತಿದೆ. ಇಬ್ರು ಡಿನ್ನರ್ ಮಾಡಕ್ಕೆ ನೆಟ್ವರ್ಕ್ ಇಲ್ಲದ ಜಾಗಕ್ಕೆ ಹೋಗಿದಾರ. ಓ ಕರ್ಮ. ಪ್ರೀತು ಹೇಗಿದ್ದಾನೆ? ಈಸ್ ಹಿ ಓಕೆ? ಹಿ ಈಸ್ ಫೈನ್. ಪಾಪ, ಅವನಿಗೆ ತಲೆನೋ ಕಮ್ಮಿ ಆಯ್ತೋ ಇಲ್ವೋ? ಸರಿ ಇರು, ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ. ಅಕ್ಕ, ಏನು? ಏನಿಲ್ಲ, ಅವನು ಮಲಗಿದ್ದಾನೆ. ನೀನು ಹೋಗಿ ಡಿಸ್ಟರ್ಬ್ ಮಾಡಬೇಡ ಅಂತ ಅಷ್ಟೆ. ಹಾಗಲ್ವೋ, ಕೆಲವೊಂದ್ಸಲ ತುಂಬಾ ತಲೆ ಕೆಡಿಸ್ಕೊಂಡಿರ್ತಾನೆ. ಅದನ್ನ ಹೇಳಕ್ಕಾಗದೆ ತಲೆನೋವು ಬಂದಿರತ್ತೆ. ನಾನು ವಿಚಾರಿಸ್ತೀನಿರು. ಅಯ್ಯೋ, ಇದು ಆ ಥರ ಅಲ್ಲ ಅಕ್ಕ. ನಾನು ವಿಚಾರಿಸಿದ್ದೀನಿ. ಇದು ಮೈಗ್ರೇನ್ ತಲೆನೋವು. ಎಚ್ಚರ ಆದ್ರೆ ಮತ್ತೆ ತುಂಬಾ ಸಿವಿಯರ್ ಆಗ್ಬಿಡುತ್ತೆ. ಅವನು ಮಲ್ಕೊಂಡು ರೆಸ್ಟ್ ಮಾಡ್ಲಿ ಅಕ್ಕ. ಓಹ್, ಸರಿ, ಹಾಗಾದ್ರೆ ಅವ್ನು ರೆಸ್ಟ್ ಮಾಡ್ಲಿ. ಗುಡ್ ನೈಟ್. ಹಂಗ ಕಿರ್ಚೋದು? ಎಲ್ಲ ಹಾಳಾಗೋದು ಕರ್ಮ. ಅಯ್ಯಯ್ಯೋ, ಮೊದ್ಲೇ ನನ್ ಗಂಡ ಅನುಮಾನದ ಪ್ರಾಣಿ. ಇನ್ ಇಷ್ಟು ಲೇಟ್ ಆದ್ರೂ ಕಾವೇರಿ ಬರ್ಲಿಲ್ಲ ಅಂದ್ರೆ ದೊಡ್ಡ ರಂಪಾನೇ ಮಾಡ್ತಾನೆ. ಏನ್ ಮಾಡೋದಿವಾಗ? ನಿನ್ ಗಂಡ ಇಲ್ಲಿ ರೂಮ್ನಲ್ಲಿದ್ದಾರೆ. ಕಾವೇರಿಗೆ ನಾನು ಹೇಳಿ ಕಳ್ಸಿದ್ದೆ ಕಣೆ, ಬೇಗ ಮನೆಗ್ ಬಾ ಅಂತ. ಇಷ್ಟು ಹೊತ್ತಾದ್ರೂ ಯಾಕೆ ಇವಳು ಇನ್ನೂ ಮನೆಗ್ ಬಂದಿಲ್ಲ? ಇವ್ರು ಬೇರೆ ಮಲ್ಗೋದನ್ನು ಬಿಟ್ಟು ಕಾಯ್ತಾನೆ ಕೂತಿದ್ದಾರೆ. 4 ಮನೆ ಕೇಳೋ ಹಾಗೆ ಎಲ್ ಕಿರ್ಚಾಡ್ಬಿಡ್ತಾರೋ ಅಂತ ಭಯ ಆಗ್ತಿದೆ. ಅಮ್ಮ,
ಕಾವೇರಿ ಬಂದ ತಕ್ಷಣ ನಾನ್ ಪ್ರೀತು ಜೊತೆ ಹೋಗಿದ್ದೆ ಅಂತ ಹೇಳ್ಬಿಟ್ರೆ ಏನ್ ಮಾಡೋದು? ಅಯ್ಯೋ ದೇವ್ರೆ, ಏನ್ ಮಾಡೋದು ಇವಾಗ? ಅವನು ಹೇಳೋಕ್ಕೂ ಮುಂಚೆ ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅನ್ನೋ ತರ ನಾವೇ ಮಾತು ಶುರು ಮಾಡ್ಬಿಡೋಣ. ಅವಾಗ ಅವಳಿಗೂ ಅರ್ಥ ಆಗುತ್ತೆ. ಒಳ್ಳೆ ಐಡಿಯಾ. ಸರಿ, ಹಾಗೆ ಮಾಡೋಣ. ಅಮ್ಮ, ಅವಳು ಊಟಕ್ಕೆ ಬರಲ್ಲ ಅಂತ ಗೊತ್ತಿದ್ರು ನೀನ್ ಅಷ್ಟೊಂದು ಅನ್ನ ಮಾಡಿದ್ಯಲ್ಲ, ಏನ್ ಮಾಡೋದಿವಾಗ? ಪೂರ್ಣಿ, ಅನ್ನ ಕಡಿಮೆ ಮಾಡಿದ್ರೆ ನಿನ್ ಗಂಡಿಗೆ ಅನುಮಾನ ಬರುತ್ತೆ. ಅದಕ್ಕೆ ಜಾಸ್ತಿ ಮಾಡಿದೆ. ನಾಳೆ ಫಂಕ್ಷನ್ ಬೇರೆ. ಇವಾಗ ಮಾಡಿದ ಅನ್ನ ಎಲ್ಲ ವೇಸ್ಟ್ ಆಯ್ತು. ಅಯ್ಯೋ, ವೇಸ್ಟ್ ಯಾಕಮ್ಮ ಆಗತ್ತೆ? ಬೆಳಿಗ್ಗೆ ಅದನ್ನೇ ಚಿತ್ರಾನ್ನ ಮಾಡ್ಬಿಟ್ಟು ನೀನ್ ಅಳಿಯಂಗೆ ತಿನ್ಸೋಣ. ಅಯ್ಯೋ, ನಿಧಾನಕ್ಕೆ ನಗಮ್ಮ. ಆದಿ ಹೊರಗಡೆ ಬಂದ್ಬಿಡ್ತಾನೆ. ನೀನೊಂದು ಕೆಲಸ ಮಾಡು, ಕಾವೇರಿಗೆ ಫೋನ್ ಮಾಡು. ಅವಳು ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ಲ. ಸರಿ ಆಂಟಿ. ಆಂಟಿ, ಕಾವೇರಿ ಫೋನ್ ರೀಚ್ ಆಗ್ತಿಲ್ಲ. ಅಯ್ಯೋ ದೇವ್ರೆ. ಅಮ್ಮ, ಇವಾಗ ಏನಮ್ಮ ಮಾಡೋದು? ಕಾವೇರಿ ಬರ್ಲೇ ಇಲ್ಲ. ನನ್ಗೂ ಅದೇ ಗೊತ್ತಾಗ್ತಿಲ್ಲ ಕಣೆ. ಫೋನ್ ಮಾಡಿದ್ರೆ ಲೈನ್ ಸಿಗ್ತಾ ಇಲ್ಲ. ಏನ್ ಮಾಡೋದು ಇವಾಗ? ಇವ್ರುಗಳ ಮುಖ ನೋಡಿದ್ರೆ ಏನೋ ಟೆನ್ಷನಲ್ಲಿರೋ ಥರ ಇದ್ದಾರಲ್ಲ. ಇಲ್ಲ ಇವ್ರ ಹೆಡ್ ಮೇಡಮ್ ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಆಗಿದ್ದಾರಾ? ಒಂದು ವೇಳೆ ಈ ಫಿಟ್ಟಿಂಗ್ ಮಾಸ್ಟರ್ ಸರಸು ಕಾವೇರಿ ಪ್ರೀತಮ್ ಜೊತೆ ಏನಾದರೂ ಅಪ್ಸ್ಕ್ಯಾಂಡ್ ಆಗೋ ಥರ ಮಾಡಿಬಿಟ್ಲಾ? ಏನೂ ಒಂದು ಅರ್ಥ ಆಗ್ತಿಲ್ವಲ್ಲ. ಇವ್ರ ಹತ್ರನೇ ವಿಷಯ ಬಾಯ್ ಬಿಡಿಸ್ಬೇಕು. 11 ಗಂಟೆ. ಆಯ್ತು. ಓ ಮೈ ಗಾಡ್, ಗಂಟೆ 11 ಆಗಿದೆ. ಮನೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದಿಲ್ಲ. ಅತ್ತೆ, ವಾಟ್ ಈಸ್ ದಿಸ್? ಮಧ್ಯರಾತ್ರಿ ಅಂದ್ರೆ ಮನೆ ಬಾಗ್ಲೇ ತೆಗ್ದಿರಲ್ಲ. ಇನ್ನ ದೇವಸ್ಥಾನದ ಬಾಗ್ಲು ತೆಗ್ದಿರುತ್ತಾ? ಏನೋ ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ. ನಾಳೆ ಮನೇಲಿ ಕಾರ್ಯ ಇಟ್ಕೊಂಡು ಮಗಳನ್ನ ಕುಂಟೆ ಬಿಲ್ಲ ಆಡ ಕಳಿಸಿದ್ದೀರಾ.